ಒಂದು ಕೋಮು ಗಲಭೆ ಹಲವರ ಬದುಕಿನ ನೆಮ್ಮದಿಯನ್ನು ಶಾಶ್ವತವಾಗಿ ತೆಗೆದುಕೊಂಡಿದೆ. ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಂತಹ ಯುವಕ ಊರು ತೊರೆದಿದ್ದ. ಇದೇ ಸಂದರ್ಭದಲ್ಲಿ ಆತನಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ಆತನ ಮೃತದೇಹ ಒಂದು ಕಡೆಗೆ ಗ್ರಾಮಕ್ಕೆ ರವಾನೆ ಆಗ್ತಾ ಇದ್ದ ಹಾಗೆ ಇಡೀ ಗ್ರಾಮದಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿತ್ತು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಹೇಗಿದ್ದ ನಾಗಮಂಗಲ, ಹೇಗೆ ಬದಲಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಾಗಮಂಗಲ ಗಲಭೆ ಬಳಿಕ ಬದ್ರಿಕೊಪ್ಪಲು ಸೂತಕ, ಬಂಧನ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವು. ಹೌದು, ನಾಗಮಂಗಲ ಪಟ್ಟಣದಲ್ಲಿ ಕೋಮು ಸಂಘರ್ಷ ನಡೆದ 11 ದಿನದ ಬಳಿಕ ಯುವಕನೊಬ್ಬನ ಸಾವಾಗಿದೆ. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ವೇಳೆ 2 ಕೋಮಿನ ನಡುವೆ ಘರ್ಷಣೆ ನಡೆದಿತ್ತು. ಗಲಭೆಗೆ ಕಾರಣರಾದ ಆರೋಪದಡಿ ಬದ್ರಿಕೊಪ್ಪಲು ಗ್ರಾಮದ 23 ಜನರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಇನ್ನು ಪ್ರಕರಣದಲ್ಲಿ ನಮ್ಮನ್ನು ಬಂಧಿಸುವ ಸಾಧ್ಯತೆ ಇದೆ ಎಂಬ ಭೀತಿಯಿಂದ ಗ್ರಾಮದ ನೂರಾರು ಯುವಕರು, ಪುರುಷರು ಗ್ರಾಮ ತೊರೆದಿದ್ರು. ಇದರಿಂದ ಜನರಿಲ್ಲದೆ ಇಡೀ ಗ್ರಾಮ ಬಿಕೋ ಎನ್ನುತ್ತಿತ್ತು. ಮನೆಯ ಯಜಮಾನರು, ಮಕ್ಕಳು ಇಲ್ಲದೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು. ಈ ಮಧ್ಯೆ ಘಟನೆಯಿಂದ ಆತಂಕಗೊಂಡು ಊರು ತೊರೆದಿದ್ದ ಗ್ರಾಮದ ಯುವಕ ಮೃತಪಟ್ಟಿದ್ದಾನೆ. ಬದ್ರಿಕೊಪ್ಪಲು ಗ್ರಾಮದ ಕಿರಣ್ ಎಂಬ ಯುವಕ ಬ್ರೈನ್ ಸ್ಟ್ರೋಕ್ನಿಂದ ಮೃತನಾಗಿದ್ದಾನೆ. ಮೃತ ಕಿರಣ್ನ ಬದ್ರಿಕೊಪ್ಪಲು ಗ್ರಾಮದ ಗಣೇಶ ಪ್ರತಿಷ್ಠಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನಂತೆ. ಅಲ್ಲದೆ ನಾಗಮಂಗಲ ಗಣೇಶ ಸಂಘರ್ಷ ಪ್ರಕರಣದಲ್ಲಿ ಕಿರಣ್ ತಂದೆ ಕುಮಾರ್ 17ನೇ ಆರೋಪಿಯಾಗಿ ಬಂಧಿತನಾಗಿ ಜೈಲು ಪಾಲಾಗಿದ್ದಾನೆ. ಇನ್ನು ಪ್ರಕರಣದಲ್ಲಿ ನನ್ನನ್ನು ಬಂಧಿಸಬಹುದು ಅನ್ನೋ ಆತಂಕದಲ್ಲಿ ಕಿರಣ್ ಗಲಭೆ ನಡೆದ ದಿನದಿಂದ ಗ್ರಾಮದಿಂದ ನಾಪತ್ತೆಯಾಗಿದ್ದ. ಮೊನ್ನೆ ಏಕಾಏಕಿ ಕಿರಣ್ಗೆ ಬ್ರೈನ್ ಸ್ಟ್ರೋಕ್ ಆಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ದ. ನಿನ್ನೆ ಮಧ್ಯಾಹ್ನ ಕಿರಣ್ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾನೆ. ಕಳೆದ 11 ದಿನಗಳಿಂದ ನೀರವ ಮೌನ ಆವರಿಸಿದ್ದ ಬದ್ರಿಕೊಪ್ಪಲಿನಲ್ಲೀಗ ಸೂತಕದ ಛಾಯೆ ಆವರಿಸಿದೆ. ಕಿರಣ್ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀರವ ಮೌನ ಆವರಿಸಿದ್ದ ಬದ್ರಿಕೊಪ್ಪಲಿನಲ್ಲಿ ಸೂತಕದ ಛಾಯೆ ಜೊತೆಗೆ ಆತಂಕವನ್ನ ಹೆಚ್ಚಿಸಿದೆ. ಕಿರಣ್ ಅಂತ್ಯಕ್ರಿಯೆಗೆ ತೆರಳೋಕೆ ಜೈಲಿನಲ್ಲಿರುವ ತಂದೆ ಕುಮಾರ್ಗೆ ಕೋರ್ಟ್ ಅನುಮತಿ ನೀಡಿದೆ. ಇಂದು 11 ಗಂಟೆಗೆ ಕಿರಣ್ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ನಿರ್ಧರಿಸಿದ್ದು, ಇಂದು ತಂದೆ ಕುಮಾರ್ ಕೂಡ ಕಿರಣ್ ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಲಿದ್ದಾರೆ. ಇವತ್ತು ಈ ಗ್ರಾಮದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಸಹ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಓಡಾಡ್ತಾ ಇದ್ದಂಥ ಯುವಕ ಹಬ್ಬವನ್ನು ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಹಲವಾರು ಭಾಳ ಡಿಪ್ರೆಷನ್ ಜೊತೆಗೆ ತಂದೆನ ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು. ನಾನೆಲ್ಲೋ ಗಣೇಶನ ಹಬ್ಬ ಮಾಡಕ್ಕೆ ಹೋಗಿ ತಪ್ಪು ಮಾಡಿ ನಮ್ಮ ತಂದೆ ಜೈಲಿಗೆ ಹೋಗಾಯ್ತಲ್ಲ ಅಂತಕ್ಕಂಥ ಒಂದು ಡಿಪ್ರೆಷನ್ ಹೇಳ್ಕೊಳ್ತಾ ಇದ್ದ. ವಿಷಾದ ವ್ಯಕ್ತಪಡಿಸ್ತೀವಿ. ತಾನೇ ಇಲ್ಲಿ ಪೊಲೀಸ್ನವ್ರು ಏನು ಹೇಳಿದಾರೆ ಗೊತ್ತಾ, ವಿಡಿಯೋನಲ್ಲಿರೋರು ಯಾರೇ ಇಲ್ಲಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಈಗಲೂ ಹೇಳಿದ್ದಾರೆ. ಮುಖ ನೋಡೋಕೆ ಬಂದು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ ಏನೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅಂದರೆ ಏನೇನಾಗಿದೆ ಗೊತ್ತಿಲ್ಲ. ಆದೇಶ ತಡವಾಗಿದೆ. ಬಹುತೇಕ ಇವರು ಪೊಲೀಸ್ನವ್ರು ಬೆಳಿಗ್ಗೆನೇ ಕರ್ಕೊಂಡ್ಬರ್ಬೋದು ಅಂತ ಭಾವಿಸ್ತಾರೆ. ಊರು ಬಿಟ್ಟಿರುವ ಸ್ನೇಹಿತರು, ಯುವಕರು ಮೃತ ಕಿರಣ್ ಅಂತಿಮ ದರ್ಶನಕ್ಕೆ ಬರ್ಬೇಕಾ ಬೇಡ್ವಾ ಅನ್ನೋ ಚಿಂತೆಯಲ್ಲಿದ್ದಾರೆ. ಹೋದ್ರೆ ಪೊಲೀಸರು ಗ್ರಾಮದಲ್ಲೇ ಬಂಧಿಸುವ ಆತಂಕ ಇದ್ರೆ, ಸ್ನೇಹಿತ ಅಥವಾ ಸಂಬಂಧಿಯ ಅಂತಿಮ ದರ್ಶನ ಪಡೆಯೋಕೂ ಹೋಗ್ಲಿಲ್ಲ ಅನ್ನೋ ಬೇಸರದಲ್ಲಿ ಹಲವರಿದ್ದಾರೆ. ಒಟ್ಟಾರೆ ನಾಗಮಂಗಲ ಕೋಮುದಳ್ಳುರಿ ಪ್ರಕರಣದ ಆತಂಕ ಯುವಕನ ಬಲಿ ಪಡೆದಿದೆ. ಕಿರಣ್ ಸಾವು ನಾಗಮಂಗಲದ ಕೋಮುದಳ್ಳುರಿಯ ಕಿಡಿ ಹೊತ್ತಿಸುತ್ತಾ ಶಾಂತಿಯುತ ವಾತಾವರಣ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.